ಬೇಡಿಕೆ? ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಮುಖಂಡರು ಸೇರಿಕೊಂಡು ಕಲಬುರಗಿ ಜಿಲ್ಲಾ ರೈತ ಹಿತರಕ್ಷಣಾ ವೇದಿಕೆ ಹಾಗೂ ವಿವಿಧ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾವು ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಈ ಕರ್ನಾಟಕ ಭಾಗದಲ್ಲಿ ಸುಮಾರು 15 ದಿನಗಳಿಂದ ಸುರಿತಕ್ಕಂಥ ಧಾರಾಕಾರ ಮಳೆಯಿಂದ ರೈತ ಬಹಳಷ್ಟು ಸಂಕಷ್ಟದಲ್ಲಿದ್ದಾನೆ. ಏನು ಮುಂಗಾರು ಬೆಳೆಗಳು ಹೆಸರು, ಉದ್ದು ಮತ್ತು ತೊಗರಿ ಬೆಳೆಗಳು ಬರಬೇಕಾಗಿತ್ತು, ಇವು ಯಾವ ಬೆಳೆಗಳು ರೈತನ ನೆರವಿಗೆ ಬರಲಿಕ್ಕಾಗಿಲ್ಲ. ಆದ ಕಾರಣ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ಹಾನಿಯಾಗ್ಯದ ಈ ಹಾನಿಯ ಒಂದು ಸಮೀಕ್ಷೆಯನ್ನು ಕೂಡಲೇ ಮಾಡಬೇಕು. ಅದೇ ರೀತಿಯಾಗಿ ಹೋದ ವರ್ಷ ಏನು ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ತಾವು ಅರ್ಧ ಹಣವನ್ನು ನೀಡಿ ಇನ್ನೂ ಅರ್ಧ ಹಣವನ್ನು ನೀಡಿಲ್ಲ. ಅದು ಉಳಿದಿರ್ತಕ್ಕಂಥ 315 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಎಲ್ಲ ರೈತರು ಕೂಡ್ಕೊಂಡು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಾಗಿ ನಾನು ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ಒಂದು ನೇತೃತ್ವದಲ್ಲಿ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಒಂದು ಹಾನಿಯನ್ನು ಮನವರಿಕೆ ಮಾಡಿಕೊಟ್ಟು ಬರಬೇಕಾಗಿರ್ತಕ್ಕಂಥ 315 ಕೋಟಿ ಹಾಗೂ ಈಗಾಗಿರ್ತಕ್ಕಂಥ ಒಂದು ಬೆಳೆಯ ಹಾನಿಯನ್ನು ಕೂಡ ಪರಿಹಾರ ಏನಾದರೂ ಪ್ಯಾಕೇಜ್ ಮುಖಾಂತರ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಿಡುಗಡೆಗೊಳಿಸಬೇಕು. ಆ ಒಂದು ಭರವಸೆಯನ್ನು ನಾವು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೆ ಮಾಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಏನು ಇವತ್ತಿನ ದಿವಸ ರೈತರು ಬಂದರೆ ಎಲ್ಲರೂ ಕೂಗು ಒಂದೇ ಅದ, ಬರಬೇಕಾಗಿರ್ತಕ್ಕಂಥ 315 ಕೋಟಿ ಬಿಡುಗಡೆ ಮಾಡಬೇಕು ಮತ್ತು ಆಗಿರ್ತಕ್ಕಂಥ ಹಾನಿಯನ್ನು ತ್ವರಿತಗತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿ ಏನು ಹಾನಿಯಾಗ್ಯದ ಅದು ಯಥಾವತ್ತಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ವಿಮಾ ಕಂಪನಿಯವರು ಹಾಗೂ ಈ ಒಂದು ಕಂದಾಯ ಇಲಾಖೆಯವರು ಮಾಡಬೇಕಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಅಲ್ಲಂಪುರ ಪಾಟೀಲ್ ಸರ್ ಅವರು ಮತ್ತು MI ಪಾಟೀಲ್ ಸಾಹೇಬರು 3 ಮಂದಿ MLA ಅವರಿಗೆ ನಾವು ಇವತ್ತು ಅವರ ಮುಖಾಂತರ DC ಅವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಇಡೀ ಜಿಲ್ಲೆಯ ರೈತರು ಇವತ್ತು DC ಕಚೇರಿಯ ಮುಖಾಂತರ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಯಾಕೆ ಅಂದರೆ ಬೆಳೆ ಹಾನಿಯಿಂದ ಹೆಸರಿರ್ಬೋದು, ಉದ್ದಿರ್ಬೋದು, ತೊಗರಿ ಇರ್ಬೋದು, ಇವತ್ತು ಸೋಯಾಬೀನ್ ಇರ್ಬೋದು, ಸೂರ್ಪುಲ್ ಇರ್ಬೋದು, ಇವತ್ತು ಹಲವಾರು ಬೆಳೆ ಇವತ್ತು ನಾಶವಾಗಿದೆ. ಆದರೂ ಕೂಡ ಪರಿಹಾರ ಸಿಗಬೇಕು. ಇವತ್ತು ಹೋದ ವರ್ಷದಿಂದ ಇನ್ಶೂರೆನ್ಸ್ ಎಲ್ಲ ತಾಲೂಕಿನಲ್ಲಿ ಇವತ್ತು ಸರ್ವೆ ಮಾಡಿ ಎಲ್ಲ ತಾಲೂಕಿಗೆ 325 ಕೋಟಿ ರೂಪಾಯಿ ಇನ್ನೂ ಏನು ಹೋದ ವರ್ಷದಿಂದ ಬಾಕಿ ಉಳಿದದ ಅದು ಕೂಡಲೇ ಆಗಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಈ ಜಿಲ್ಲಾ ರೈತ ಹಿತರಕ್ಷಣಾ ವೇದಿಕೆ ಕಲಬುರಗಿ ಅಂತಕ್ಕಂಥ ಒಂದು ಸಂಘಟನೆ ಮುಖಾಂತರ ಇಡೀ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ಹಾಗೂ ವಿವಿಧ ಸಂಘಟನೆಯ ರೈತರೆಲ್ಲರೂ ಕೂಡಿಕೊಂಡು ಮಾಡಿರ್ತಕ್ಕಂಥ ಒಂದು ಹೋರಾಟ ಮತ್ತು ಸರ್ಕಾರಕ್ಕೊಂದು ಮನವಿ. ಅದಕ್ಕೆ ಮುಖ್ಯಮಂತ್ರಿಗಳು ಶೀಘ್ರವಾಗಿ ಸ್ಪಂದಿಸಿ ರೈತರ ಕಷ್ಟವನ್ನು ಅರಿತು ಅವರು ಬೇಗನೆ ರಿಲೀಸ್ ಮಾಡಬೇಕು ಅಂತಕ್ಕಂಥ ಒಂದು ಮನವಿ. ಅದರ ಜೊತೆಗೆ ಈಗ ಅತಿವೃಷ್ಟಿಯಿಂದ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಸುರಿದ ಭಾರೀ ಮಳೆಯಿಂದ ಅಂದಾಜು ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಅದಕ್ಕೆ ರೈತರು ಸಾಲ ಸೂಲ ಮಾಡಿ ಬೆಳೆ ಬಿತ್ತನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ NDRFಲಿಂದ ಶೀಘ್ರವೇ ಸಮೀಕ್ಷೆ ಮಾಡಿಸಿ ಬೆಳೆ ಪರಿಹಾರ ಕೊಡಬೇಕು. ರೈತರಿಗೆ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸರ್ಕಾರ ಸಹಾಯ ಚಾಚಬೇಕು ಅಂತಕ್ಕಂಥದ್ದು ಒಂದು ಎಲ್ಲ ರೈತ ಸಂಘಟನೆಗಳ ಒಕ್ಕೊರಲಿನ ಒತ್ತಾಯ.